ರಾಷ್ಟ್ರೀಯ ಲಾಂಛನ. ಸ್ವತಂತ್ರ ಭಾರತವು 1950 ಜನವರಿ 26ರಂದು ಮೊದಲ ಗಣರಾಜ್ಯೋತ್ಸವ ದಿನದಂದು ಅಧಿಕೃತವಾಗಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಂದ ಸಾರನಾಥದಲ್ಲಿ ನಿರ್ಮಿಸಲ್ಪಟ್ಟ ಸ್ತಂಭವೊಂದರ ಮೇಲೆ ಇರುವ ಘಂಟಾಕೃತಿಯಲ್ಲಿರುವ ಕಮಲದ ಮೇಲೆ ಎದ್ದು ನಿಂತಿರುವ 4 ಮುಖದ ಸಿಂಹವಿರುವ ಆಕೃತಿಯನ್ನು ರಾಷ್ಟ್ರೀಯ ಲಾಂಛನವಾಗಿ ಮಾಡಿಕೊಳ್ಳಲಾಗಿದೆ. ವಾಸ್ತವವಾಗಿ 4 ಮುಖಗಳ ಸಿಂಹವಿರುವ ಆಕೃತಿಯಾಗಿದ್ದರೂ ಚಿತ್ರದಲ್ಲಿ 3 ಮುಖಗಳು ಮಾತ್ರ ಗೋಚರಿಸುತ್ತಿದ್ದು 4ನೇ ಮುಖ ಕಾಣುವುದಿಲ್ಲ. ಘಂಟಾಕೃತಿಯಂತಿರುವ ಕಮಲದಲ್ಲಿ ಆನೆ, ಓಡುವ ಕುದುರೆ, ಎತ್ತು ಮತ್ತು ಸಿಂಹ ಈ 4 ಪ್ರಾಣಿಗಳ ಚಿತ್ರವಿದ್ದು ಇವುಗಳ ಮಧ್ಯೆ ಚಕ್ರವಿದೆ. ಈ ಸುಂದರ ರಾಷ್ಟ್ರೀಯ ಲಾಂಛನದಡಿಯಲ್ಲಿ ಮಾಂಡೋಕ ಉಪನಿಷತ್ತಿನಿಂದ ಉದ್ಧರಿಸಲಾದ ಸತ್ಯಮೇವ ಜಯತೆ ಸತ್ಯದ ವಿಜಯೋತ್ಸವ ಎಂಬ ನುಡಿಯನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ರಾಷ್ಟ್ರೀಯ ಧ್ವಜ. ಭಾರತೀಯ ಸಂವಿಧಾನಿಕ ಸಭೆಯು 22 ಜುಲೈ 1947ರಂದು ಅಶೋಕ ಚಕ್ರವನ್ನೊಳಗೊಂಡು ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಸ್ವೀಕರಿಸಲಾಯಿತು. ಸಮತದಲ್ಲಿ ಸಮ ಪ್ರಮಾಣದಲ್ಲಿರು 3 ಬಣ್ಣದ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಮೇಲಿನ ಬಣ್ಣವೇ ಕೇಸರಿ. ಇದು ಧೈರ್ಯ ಮತ್ತು ತ್ಯಾಗವನ್ನು ಸಂಕೇತಿಸುತ್ತದೆ. ಮಧ್ಯದ ಬಣ್ಣವೇ ಶ್ವೇತ ಬಿಳಿ ಬಣ್ಣ. ಇದು ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ. ತ್ರಿವರ್ಣ ಧ್ವಜದ ಕೆಳಗೆ ಬಣ್ಣವೇ ಗಾಢ ಹಸಿರು ಬಣ್ಣ. ಇದು ನಂಬಿಕೆ, ದೀನ ರಕ್ಷಣೆ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ನಮ್ಮ ರಾಷ್ಟ್ರೀಯ ಧ್ವಜದ ಮಧ್ಯದಲ್ಲಿ ಅಂದರೆ ಶ್ವೇತ ವರ್ಣದ ಭಾಗದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವಿದ್ದು ಅದು 24 ಕಡ್ಡಿ ಹಲ್ಲುಗಳನ್ನು ಒಳಗೊಂಡಿದೆ. ಈ 24 ಕಡ್ಡಿಗಳನ್ನು ದಿನದ 24 ಗಂಟೆಗಳಿಗೆ ಹೋಲಿಸಲಾಗಿದೆ. ನಯನ ಮನೋಹರವಾದ ನಮ್ಮ ರಾಷ್ಟ್ರೀಯ ಧ್ವಜದ ಬಳಕೆ ಮತ್ತು ಪ್ರದರ್ಶನ ಕಾನೂನಿನ ಸಂಹಿತೆಯ ನಿಯಂತ್ರಣಕ್ಕೊಳಪಟ್ಟಿದೆ. ಆದರೆ ಭಾರತೀಯ ಧ್ವಜ ಸಂಹಿತೆ 2002ರ ಇತ್ತೀಚಿನ ಕಾಯಿದೆಯನ್ವಯ ಸಾರ್ವಜನಿಕ, ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು ರಾಷ್ಟ್ರದ ಗೌರವಕ್ಕೆ ಚ್ಯುತಿ ಬಾರದಂತೆ ನಿಯಮಾನುಸಾರವಾಗಿ ಧ್ವಜದ ಬಳಕೆ ವಿನಾಯಿತಿಯನ್ನು ನೀಡಲಾಗಿದೆ. ರಾಷ್ಟ್ರೀಯ ಹಾಡು. ರಾಷ್ಟ್ರೀಯ ಹಾಡು ಪಶ್ಚಿಮ ಬಂಗಾಳದ ಪ್ರಸಿದ್ಧ ಲೇಖಕರಾದ ಬಂಕಿಮ್ ಚಂದ್ರ ಚಟರ್ಜಿಯವರಿಂದ ರಚಿತವಾದ ಆನಂದ್ ಮಠ ಕಾದಂಬರಿಯಲ್ಲಿರುವ ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರೀಯ ಹಾಡು ಎಂದು ಗುರುತಿಸಲಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿದ ರಾಷ್ಟ್ರಭಕ್ತಿಯ ಪರಾಕಾಷ್ಠೆಯಂತಿರುವ ವಂದೇ ಮಾತರಂ ಗೀತೆಯನ್ನು ಮೊಟ್ಟಮೊದಲು 1896ರ ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಹಾಡಲಾಯಿತು. ರಾಷ್ಟ್ರೀಯ ಹೂ. ಕಮಲವನ್ನು ರಾಷ್ಟ್ರೀಯ ಹೂ ಎಂದು ಗುರುತಿಸಲಾಗಿದೆ. ಇದರ ವೈಜ್ಞಾನಿಕ ಹೆಸರು ನೀಲಂಬೋ ನುಸಿಫೆರಾ ಗೆರ್ಟನ್. ದೇವಾರ್ಪಿತ ಹೂವೆನಿಸಿದ ಕಮಲವು ಭಾರತೀಯ ಕಲೆ ಮತ್ತು ಪುರಾಣ ಸಾಹಿತ್ಯದಲ್ಲಿ ಸಂಸ್ಕೃಷ್ಟವಾದ ಸ್ಥಾನವನ್ನು ಪಡೆದಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಶುಭಕಾರರ ಚಿಹ್ನೆಯಂತೆ ಕಮಲವನ್ನು ಕಾಣಲಾಗಿದೆ. ರಾಷ್ಟ್ರಗೀತೆ. ಭಾರತೀಯ ಸಂವಿಧಾನಿಕ ಸಭೆಯ ಜನವರಿ 24, 1950ರಂದು ರವೀಂದ್ರನಾಥ್ ಟ್ಯಾಗೂರ್ ಅವರಿಂದ ರಚಿತವಾದ ಜನಗಣಮನ ಗೀತೆಯನ್ನು ಅಧಿಕೃತವಾಗಿ ರಾಷ್ಟ್ರೀಯ ಗೀತೆ ಎಂದು ಮನ್ನಿಸಲಾಗಿದೆ. ಮೂಲತಃ ಈ ಗೀತೆಯು 5 ನುಡಿಗಳಿಂದ ಕೂಡಿದ್ದು ಅದರಲ್ಲಿ ಮೊದಲ ನುಡಿಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಜನಗಣ ಮನ ಗೀತೆಯನ್ನು ಮೊಟ್ಟಮೊದಲು ಡಿಸೆಂಬರ್ 27, 1911ರಂದು ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಹಾಡಲಾಯಿತು. ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ 52 ಸೆಕೆಂಡ್. ರಾಷ್ಟ್ರೀಯ ಪ್ರಾಣಿ. ರಮ್ಯತೆ,
ಸಾಮರ್ಥ್ಯ, ಚುರುಕುತನ ಮತ್ತು ಅಸಾಧಾರಣವಾದ ಶಕ್ತಿಗೆ ಪ್ರತೀಕವೆನಿಸಿದ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯೆಂದು ಗುರುತಿಸಲಾಗಿದೆ. ನಶಿಸುತ್ತಿರುವ ಹುಲಿ ಸಂತತಿಯನ್ನು ರಕ್ಷಿಸಲು ಭಾರತ ಸರ್ಕಾರವು ಪ್ರಾಜೆಕ್ಟ್ ಟೈಗರ್ ಎಂಬ ಯೋಜನೆಯನ್ನು 1973ರಲ್ಲಿ ಜಾರಿಗೊಳಿಸಲಾಯಿತು. ರಾಷ್ಟ್ರೀಯ ನದಿ. ಭಾರತದ ಪವಿತ್ರ ನದಿ ಗಂಗಾ ನದಿಯನ್ನು ರಾಷ್ಟ್ರೀಯ ನದಿ ಎಂದು ಗುರುತಿಸಲಾಗಿದೆ. ಗಂಗೋತ್ರಿಯಲ್ಲಿ ಭಾಗೀರಥಿ ನದಿಯು ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಅಲಕನಂದಾ ನದಿಯಲ್ಲಿ ಸಂಗಮವಾಗಿ ಗಂಗಾ ನದಿಯಾಗಿ ಇಕ್ಕಟ್ಟಾದ ಹಿಮಾಲಯದ ಕಣಿವೆಗಳಲ್ಲಿ ಹರಿಯುತ್ತಾ ಉತ್ತರ ಪ್ರದೇಶ ಹರಿದ್ವಾರದ ಬಳಿ ಮೈದಾನವನ್ನು ಪ್ರವೇಶಿಸುತ್ತದೆ. ಮುಂದೆ ಯಮುನಾ, ಕೋಸಿ, ಸೋನ್, ಗೋಮತಿ, ಘಾಘ್ರಾ ನದಿಗಳನ್ನು ಕೂಡಿಕೊಂಡು ಬಂಗಾಳ ಕೊಲ್ಲಿಯನ್ನು ಸೇರುವುದು.